ನನಗೆ ಬಂದಿರೋಂಥ ಮಾಹಿತಿ ಪ್ರಕಾರ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಅವ್ರಿಗೆ ಬಂದಿರೋ ಓಟ್ಸ್ಗೂ ನನಗೆ ಬಂದಿರೋಂಥ ಓಟ್ಸಿಗೆ ನಾನು ಹೊರಗಡೆ ಇಟ್ಬಿಟ್ರೆ ಐ ಥಿಂಕ್ ಐ ಶುಡ್ ಬಿ ದ ವಿನ್ನರ್. ಆ್ಯಕ್ಚುಲಿ ನನಗೆ ಬಂದಿರೋಂಥ ಮಾಹಿತಿ. ಅಂದ್ರೆ ಹೆಸರು ಹೇಳ್ತೀನಿ ಒಬ್ರೊಬ್ರದ್ದೆ, ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಆಯ್ತಾ. ಕರಿಬಸಪ್ಪ ಮ್ಯಾಮ್, ಕರಿಬಸೊಪ್ಪು ಅಮಿತ್ ಅವ್ರು ಹೇಗಂದ್ರೆ ನನ್ಗೆ ಗೊತ್ತಿಲ್ಲ ಮ್ಯಾಮ್. ಕಾಕ್ರೋಚ್ ಸುದಿ ಅವರು ಹೇಗಂದ್ರೆ ಗೂಬೆ ಹಾಗೆ. ಈಗ ರಾತ್ರಿ ಮಲ್ಕೊಂತಿರ್ಲಿಲ್ವ ಅವರು ರಾತ್ರಿ ಮಲಗ್ತಾರೆ, ಅದೇ ಗೂಬೆ ಅಲ್ಲ. ಅದೇ ಮನುಷ್ಯನ ಗೂಬೆ. ಕಾವ್ಯ ಅಂದ್ರೆ ಎಂತ ಹೇಳ್ಬೇಕು ನಾನು? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ರಜತ್ ಅವ್ರು ಹೇಗಂದ್ರೆ ಎಂತ ಇದ್ರೆ ಡಕ ಡಕ ಡಕ. ಚೈತ್ರ ಬಡ 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 ಬಡ. ಬಡವ್ರ ಮಕ್ಳು ಗೆಲ್ಬೇಕು, ಅದೇ ನಮ್ ಡಾಲಿ ಧನಂಜಯ್ ಅವ್ರು ಹೇಳಿರುವಂತ ಡೈಲಾಗ್. ಆದ್ರೆ ಗಿಲ್ಲಿ ನಿಜವಾಗ್ಲೂ ಬಡವನ? ಮೇಡಮ್, ನೀವು ಬಿಗ್ ಬಾಸ್ ಒಳಗಡೆ ಇದ್ರಲ್ಲ, ಅವಾಗ ರಾಜ್ ಬಿ ಶೆಟ್ಟಿ ಅವರು ಒಂದ್ ಮಾತು ಹೇಳಿದ್ದಾರೆ, ಅರ್ಹತೆ ಇರೋರು ಬೆಳಿಬೇಕು ಅಂತ. ಗಿಲ್ಲಿ ಅರ್ಹತೆಯಿಂದ ಗೆದ್ದು ಬೆಳೆದಿರೋನು, ಬಡವ ಅಂತ ಹೇಳ್ಕೊಂಡು ಬೆಳೆದಿರೋನಲ್ಲ. ನಿಮ್ ಪ್ರಕಾರ ಬಡವರು ಅಂತಂದ್ರೆ ಬಟ್ಟನೆಲ್ಲ ಹರ್ಕೊಂಡು ಬೀದಿಲಿ ಕುತ್ಕೊಂಡು ಭಿಕ್ಷೆ ಬಿಡ್ಕೊಂಡು ತಿಂತಾರಲ್ಲ, ಅವ್ರು ಮಾತ್ರ ಬಡವರ? ಹಾಗಾದ್ರೆ ಹೊಟ್ಟೆಗೆ 2 ಊಟ ಇದ್ದ ತಕ್ಷಣ ಅವ್ರು ಬಡವರಲ್ವಾ? ಅವರು ತಿನ್ನಕ್ಕೆ ಉಣ್ಣಕ್ಕೆ ಇಲ್ದೇ ಇರೋಷ್ಟು ಬಡವರೇನಲ್ಲ, ತಿನ್ನಕ್ಕೆ ಉಣ್ಣಕ್ಕೆ ಇದೆ. ಓಕೆ ಮೇಡಮ್, ಆಯ್ತು, ಗಿಲ್ಲಿ ಬಡವಲ್ಲ, ಹಾಗಾದ್ರೆ ಶ್ರೀಮಂತನ ಅವನು. ಇವಾಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ ಶ್ರೀಮಂತ ಆಗ್ತಾನೆ, ಯಾಕಂದ್ರೆ ಈಗ ಒಂದಷ್ಟು ದುಡ್ಡು ಬಂದಿದೆ, ಅಥವಾ ಮುಂದಕ್ಕೆ ಮೂವೀಸ್ ಮಾಡ್ಬೋದು, ಒಂದಷ್ಟು ದುಡ್ಡು ಮಾಡ್ಬೋದು, ಕೋಟ್ಯಾಂತರ ರೂಪಾಯಿ, ಇಲ್ಲ ಅಂತ ಹೇಳ್ತಲ್ಲ, ಮುಂದಕ್ಕೆ ಶ್ರೀಮಂತ ಆಗ್ತಾನೆ ಈಗ. ಬಟ್ ಇಲ್ಲಿವರೆಗೆ ಅವನೊಬ್ಬ ಲೋಯರ್ ಮಿಡಲ್ ಕ್ಲಾಸ್ ಹುಡುಗ. ಕಾಕ್ರೋಚ್ ಸುದಿ ಅವರು ಹೇಗಂದ್ರೆ ಗೂಬೆ ಹಾಗೆ. ಈಗ ರಾತ್ರಿ ಮಲ್ಕೊಂತಿರ್ಲಿಲ್ವ ಅವರು ರಾತ್ರಿ ಮಲಗ್ತಾರೆ, ಅದೇ ಗೂಬೆ ಅಲ್ಲ. ಅದೇ ಮನುಷ್ಯನ ಗೂಬೆ. ಕಾವ್ಯ ಅಂದ್ರೆ ಎಂತ ಹೇಳ್ಬೇಕು ನಾನು? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ರಜತ್ ಅವ್ರು ಹೇಗಂದ್ರೆ ಎಂತ ಇದ್ರೆ ಡಕ ಡಕ ಡಕ. ಚೈತ್ರ ಬಡ 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 ಬಡ. ಸೆಕೆಂಡ್ ಸ್ಥಾನದಲ್ಲಾದ್ರೂ ಬರ್ತಾರೆ ಅನ್ನುವಂತ ಚರ್ಚೆ ಇತ್ತು. ಅಶ್ವಿನಿ ಗೌಡ ಬರ್ಲಿಲ್ಲ, ಯಾಕೆ ಅಂತ? ಯಾಕಂದ್ರೆ ನಾನು ಹೇಳಿ ಓಟ್ ಬಿದ್ರಂಗಿಲ್ಲ, ಅದಕ್ಕೆ ಕೊಟ್ಟಿರಂಗಿಲ್ಲ. ನಿಜಾನ ಇದು ವ್ಯಕ್ತಿತ್ವಗಳ ಆಟ ಅಂತ ಆದಾಗ, ಹಾಗಾದ್ರೆ ನೀವು ಬಡವ್ರ ಮಕ್ಕಳು ಅಂತ ಹೇಳಿ ನೀವು ಅದು ಟ್ಯಾಗ್ ಲೈನ್ ಕೊಡುವಾಗ ನಿಜವಾಗ್ಲೂ ಬಡವ್ರ ಮಕ್ಕಳಿಗೆ ನೀವು ಆ ಕಪ್ಪನ್ ಕೊಟ್ಟಿದ್ದೀರಾ? ಆ ಸಾರ್ಥಕತೆ ಇದು ನಿಮ್ಮಲ್ಲಿ ಇದೆಯಾ? ಹಾಗಾದ್ರೆ ಬಡವ್ರ ಮಕ್ಕಳು ಅನ್ನೋದು ಬೇರೆ, ಬಡವ್ರ ಮಕ್ಕಳು ಅನ್ನೋ ಹಾಗೆ ನಟನೆ ಮಾಡ್ಕೊಂಡು ಜೀವಿಸೋದು ಬೇರೆ. ಇದಕ್ಕೆ ತುಂಬಾನೇ ವ್ಯತ್ಯಾಸ ಇದೆ. ಹಾಗಾಗಿ ನನಗೇನು ಅದು ಅನ್ನಿಸ್ಲಿಲ್ಲ. ಸೊ ಆಟಕ್ಕೋಸ್ಕರ ಅವ್ರು ಏನ್ ಆಟ ಆಡ್ಬೇಕು ಆಟ ಆಡಿದ್ದಾರೆ. ಫೇಕ್ ಆಗಿ ಆಟ ಆಡಿದ್ರು, ರಿಯಲ್ ಆಗಿ ಆಟ ಆಡಿದ್ರು, ಜನ ಮೆಚ್ಚಿದ್ದಾರೆ ಅಷ್ಟೇ. ಯಾರೇ ಅದು? ಸೈಲೆನ್ಸ್ ಸೈಲೆನ್ಸ್, ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಫೈನಲಿ ಅತ್ತೆ ಮಗ ವಿನ್ ಆಗಿತ್ತು. ಖುಷಿನೇ ನನಗೆ, ಎಷ್ಟು ಖುಷಿ ಇದೆ? ಖಂಡಿತ ಖುಷಿ. ಯಾರು ಡಿಸರ್ವಿಂಗ್, ಖಂಡಿತವಾಗ್ಲೂ ಖುಷಿ. A few moments later. ಕೆಳಗಿಟ್ಟು ಕಪ್ನ ಒಬ್ರು ಕೈ ಕೊಡ್ತೀರಾ ಅಂದ್ರೆ ಒಂದು ಟಾಸ್ಕ್ ಆಡಿರೋದಿಲ್ಲ, ಒಂದು ಏನು ಆಡಿರೋದಿಲ್ಲ, ಮನೇಲಿ ಎಲ್ಲೂ ಅವರ ಒಂದು ವ್ಯಕ್ತಿತ್ವದ ಪ್ರದರ್ಶನ ಇರೋದಿಲ್ಲ, ಬರೀ ಕೆಳಗಿಟ್ಟು ಮಾತಾಡೋದು ಇಷ್ಟೇ. ಬಟ್ ಹಾಗಾದ್ರೆ ಇದೊಂದು ಕಾಮಿಡಿ ಶೋನಾ? ಬಿಗ್ ಬಾಸ್ ಹಾಗಾದ್ರೆ ಒಂದು ಕಾಮಿಡಿ ಶೋನಾ? ಅಲ್ಲ. ವಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಗೈಸ್, ಈ ಬಿಗ್ ಬಾಸ್ ಸೀಸನ್ಯಾಗ ನಮ್ ಕನ್ನಡಿಗರು ನಮ್ ಗಿಲ್ಲಿ ಅಣ್ಣಗ 47 ಕೋಟಿ ಓಟ್ ಹಾಕಿ ಗೆಲ್ಸಿದ್ರು. ಆದ್ರ ಈ ಮಾತ್ ಕೇಳಬಾರ್ದು, ಕೇಳಕತ್ತೀನಿ. ನಮ್ ಗಿಲ್ಲಿ ಅಣ್ಣಗ ಬೆಳೆಸಿದ್ರಲ್ಲ, ನಿಮ್ಗೇನ್ ಸಿಕ್ತಿ ಅಂತ ಕೇಳಿದ್ರ ಬಡವ್ರ ಮಕ್ಳು ಬೆಳಿಬೇಕ ಅಂತ ಹೇಳ್ತೀರ. ಹಂಗಾರ ನೀವೇನ್ ಕೋಟಿನ ಏನ್ ಆಸ್ತಿ ಗೀಸ್ತಿ ಇದ್ದಾರೇನ? ಗೌಡ್ರೆ ಚಾ ಕುಡಿಸ್ತೀರಿ ಇಲ್ಲ ಒಂದೇ ಮಾತ್ ಹೇಳ್ರಿ? ಕೊಡ್ಸಲ್ಲ, ಹೋಗ್ ಸುಮ್ನೆ.
ದೋಸ್ತ್ ಊಟ ಮಾಡ್ದೇ ಇಲ್ಲ? ಇಲ್ಲ. 12 ಆಗತ್ತ ಟೈಮ್, ಇನ್ನ ಯಾವಾಗ ಮಾಡ್ತೀವಿ ಊಟ? ಓ ಆಗ್ಲೇ 12 ಗಂಟೆ ಆಗ್ಬಿಟ್ಟಿದೆ. ಚಕ್ಕರ್ ಬಂದ್ಬಿಡುತ್ತ ನೋಡು, ಊಟ ಮಾಡಿ ಜಲ್ದಿ. ಪಾಪ ನನ್ನ ಫ್ರೆಂಡ್ ನನ್ನ ಬಗ್ಗೆ ಎಷ್ಟು ಕನ್ಸರ್ನ್ ತೋರಿಸ್ತಿದ್ದಾನೆ, ನಾನೇ ಅವಾಗಲೇ ಕೋಪ ಮಾಡ್ಕೊಂಡು ಬೈದ್ಬಿಟ್ಟೆ. ಏನ್ ಮಾಡೋದು? ದೋಸ್ತ, ನನ್ನ ಬರ್ತಡೇಗೆ ಅದ ನೀನ್ ಯಾರಿಗೂ ಹೇಳ್ಬಾರ್ದು. ಎಲ್ರು ಆಮೇಲೆ ಪಾರ್ಟಿ ಕೊಡ್ಸು ಅಂತ ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ. ಬಟ್ ನಿನಗ್ ಕೊಡಿಸ್ತೀನಿ ಆಯ್ತಾ? ಬಟ್ ನೀನ್ ಯಾರಿಗೂ ಹೇಳ್ಬಾರ್ದು, ನಾಳೆ ನನ್ ಬರ್ತಡೇ ಅಂತ ನೀನ್ ಯಾರಿಗೂ ಹೇಳ್ಬಾರ್ದು ಆಯ್ತಾ? ನಾಳೆಗೆ ಗೌಡ್ರು ಬರ್ತಡೇ ಅದ, ಎಲ್ಲರೂ ಬರ್ರಿ ಬರ್ತಡೇಕ. ಎಷ್ಟು ಸಲ ಹೇಳಿದೆ ಯಾರಿಗೂ ಹೇಳ್ಬೇಡ ಅಂತ, ಬಟ್ ಮೋಸ ಮಾಡ್ಬಿಟ್ಟ. ಎಲ್ಲರೂ ಬಡವ್ರ ಮಕ್ಳೇ ಇಲ್ಲಿ. ಯಾರು ಹುಡ್ದಾಗ ಏನ್ ನಾವೇ ಎಲ್ಲೋ ಕೆಲವರು ಅಂಬಾನಿ ತರ ಅದೃಷ್ಟ ಇರೋರು ಅವ್ರ ಮಕ್ಳಾಗ ಹುಟ್ಟಿರ್ತಾರೆ. ಎಲ್ಲರೂ ಐ ಥಿಂಕ್ ಕಲೆ ಅಂತ ಬಂದಾಗ ಇಲ್ಲಿ ಯಾವನು ಶ್ರೀಮಂತ ಅಲ್ಲ, ಯಾರು ಬಡವರಲ್ಲ ಅಲ್ವಾ? ಕಲೆನೇ ನನ್ನ ಹತ್ರ ಕಲೆ ಇದೆ ಅಂದ್ರೆ ನಾನೇ ಶ್ರೀಮಂತೆ. ನನಗೆ ಅಷ್ಟು ಫ್ಯಾನ್ಸ್ಗಳಿದ್ದಾರೆ ಅಂದ್ರೆ ನಾನೇ ಶ್ರೀಮಂತೆ. ನೀನು ಎಷ್ಟು ದುಡ್ಡು ಇಟ್ಟಿದ್ಯಾ ಅಂತ ಅಲ್ಲ, ನಾನು ಎಷ್ಟು ಜನ ಫ್ಯಾನ್ಸ್ಗಳನ್ನ ಗಳಿಸಿದ್ದೀನಿ ಅಂತ, ಅದು ಶ್ರೀಮಂತಿಕೆ. ಸೊ ಐ ಆಲ್ವೇಸ್ ಸೇಸ್, ಅರ್ಹತೆ ಇರೋರಿಗೆ, ಯೋಗ್ಯತೆ ಇರೋರಿಗೆ ಮಾತ್ರ ಕಲೆ. ಇದು 10 ಲಕ್ಷ, ಇದು ನೋಡ್ಕೊಂಬಿಡಿ, ಒಂದ್ ರೌಂಡ್ ಹೊಡೆದು ಬಿಡ್ತೀನಿ. 10 ಲಕ್ಷ ಜಾಕೆಟ್ ಮಾತ್ರ 10 ಲಕ್ಷ. ಇದು 5 ಲಕ್ಷ ಎಲ್ವಿದು ಸನ್ ಗ್ಲಾಸಸ್. ಅದ್ ಬಿಟ್ಟು ಶರ್ಟ್ ಒಳಗಡೆದು ನೋಡ್ಬಿಡಿ, ಅದನ್ನು ಒಳಗಡೆ ನೋಡ್ಬಿಡಿ ಶರ್ಟ್ ಬ್ರ್ಯಾಂಡ್ ನೋಡ್ಬಿಡಿ. ಅದ್ ಆಗ್ತಿದಂಗೆ ಇಲ್ಲೊಂಚೂರು ತೋರಿಸ್ಬಿಡಿ ಸರ್. ಇದನ್ನ ಹೊಸ ಇದನ್ನ ನೋಡ್ಸ್ಬಿಡಿ ಸರ್. ಓಕೆ. ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಯಾರು ಕಪ್ಪನ್ನ ಗೆಲ್ತಾರೆ, 50 ಲಕ್ಷ ಯಾರ ಪಾಲಾಗತ್ತೆ? ನಿಮ್ಮ ಅನಿಸಿಕೆ, ಅಭಿಪ್ರಾಯ ಅನ್ನುವಂತ ಕೊಟ್ರೆ ಒಬ್ರು ಹೆಸರು ಹೇಳ್ಬೇಕು. ನಿಮ್ ಓಟ್ ಯಾರಿಗೆ? ನೀವು ಜಾಸ್ತಿ ರೆಡ್ ಜಾಕೆಟ್ ಹಾಕೊಂಡೆ ವಿಡಿಯೋ ಮಾಡ್ತೀರಾ. ಯಾವ ರೆಡ್ ಜಾಕೆಟ್? ಅಲ್ಲ, ನನ್ನ ಜಾಕೆಟ್ ನನ್ನ ಇಷ್ಟ, ಎಸಲಾರು ಹಾಕೋತೀನಿ, ಎಸಲಾರು ವಿಡಿಯೋ ಮಾಡ್ತೀನಿ. ನಿಮ್ಗೇನ್ ಪ್ರಾಬ್ಲಮ್? ಅಲ್ಲ, ಏನ್ ಅನ್ಕೊಂಡಿದ್ರ ನನ್ನ ಬಗ್ಗೆ ನೀವು? ನನ್ನ ಹತ್ರ ದುಡ್ಡು, ಅದಕ್ಕೆ ಬೇರೆ ಜಾಕೆಟ್ ತಗೊಳಕ್ ಆಗ್ತಿಲ್ಲ ಅಂತ ಅನ್ಕೊಂಡಿದೀರಾ? ಕರೆಕ್ಟಾಗಿ ಅನ್ಕೊಂಡಿದೀರಾ. ಲೇ ಮಚ್ಚ, ನೀನಾ? ಅಯ್ಯೋ ಲೇ, ಬ್ರೇಕಪ್ ಆಗೋ ಸೀಸನ್ಗಳಲ್ಲಿ ರೀಸನ್ಗಳಿಲ್ದಲೆ ಬ್ಲೇಡ್ ತಗೊಂಡು ಬಾಡಿ ಮೇಲೆಲ್ಲ ಬ್ಲಡ್ ಬರೋ ತರ ಗೀಚ್ಕೊಂಡಿದ್ಯಲ್ಲೋ, ಅವಳ ಹೆಸರ್ನಾ? ಇದು ಸರಿನಾ? ಅಯ್ಯೋ ಲೇ, ಬಾರ ಹೊರವ್ಗೆ, ಬಾರ ಇಳ್ಸೋಳ್ಗೆ ಒಂದೇ ಸತಿ ಇಟ್ಟಲ್ಲ ಗುಂಡ್ಗೆಗೆ ಮಾತಿಂದ ಮುಹೂರ್ತನ. ಲೇ ಮಚ್ಚ, ಕೂಲಿ ನಾಲಿ ಮಾಡಿ ಕೂಡಿಟ್ಟಿದ್ ಕಾಸ್ಗೆ ಕಣ್ಣೀರಲ್ಲೇ ಕನ್ನ ಹಾಕಿ ಕೈ ಕೊಡ್ತಾಳ ಅಂತ ತಗೊಂಡಲ್ಲೋ, ಇಳಿಸ್ತಲ್ಲ ರೋಡ್ಗೆ KTM ಗಾಡಿನ. ಮಚ್ಚ, ರೀಸನ್ ಇಲ್ದೇನೆ ಬ್ರೇಕಪ್ ಆದವ್ರಿಗೆ ಲೈಫ್ ನೇ ಬ್ಯಾಕಪ್ ಮಾಡ್ಕೊಂಡು ಬರ್ದಿಟ್ಟಿದೀಯಲ್ಲೋ ಡೆತ್ ಲೈನ್ ನ. ಇದು ಸರಿನಾ ಮಚ್ಚ? ಸಾಲ ಸೂಲ ಮಾಡಿ ಕಟ್ಟಿಸ್ತಾರ ಬಿಡ್ಲಾ ಗೋರಿನ? ಕರ್ಸ್ತೀನಿ ಬಿಡ್ಲಾ ನಿನ್ ಲೈಫ್ ಲೈನ್ ನ? ಕೊಡಿಸ್ತೀನಿ ಬಿಡ್ಲಾ ಒಳ್ಳೆ ಟ್ಯಾಗ್ ಲೈನ್ ನ? ಹೊಡಿಸ್ತೀನಿ ಬಿಡ್ಲಾ ಮಚ್ಚ ಊರ್ ತುಂಬಾ ಬ್ಯಾನರ್ ನ? ಏನನ್ನಿದು ಜೀವನ? ಬಿಟ್ಟಾಕಲ್ಲ ಅವ್ನ. ಇತ್ತೀಚೆಗೆ ಭಾರಿ ಟ್ರೋಲ್ ಆಗ್ತಿದೆ, ನೀವು ಗಿಲ್ಲಿ ವಿರುದ್ಧ ಮಾತಾಡ್ತಿರೋದು, ಯಾಕಷ್ಟು ಕೋಪ ಅಂತ? ಕೋಪನ ಹಂಗೆ ಮೋಸ ಮಾಡಿದ್ರೆ ಅಷ್ಟು ಕೆಟ್ಟ ಬುದ್ಧಿ ಇದೆ ಸರ್. ಬೇರೆಯವ್ರಿಗೆ ಮೀಟ್ರ್ ಇಲ್ಲ, ಅವರೆಲ್ಲ ಬಕೆಟ್ ಹಿಡಿತಾರೆ. ಹೆಂಗಂದ್ರೆ ಅವನ ಬಗ್ಗೆ ಕೆಡ್ದಾಗ ಮಾತಾಡ್ತಿರ್ತಾರೆ. ಯಾರೋ ಬಂದ್ಬಿಟ್ಟು ಹಿಂದೆಯಿಂದ ಕಿವಿಲ್ ಬೇಡ, ಅವ್ನ ಬಗ್ಗೆ ಬೈಬೇಡ, ಅವ್ನ ಫ್ಯಾನ್ಸ್ ಎಲ್ಲ ಕೆಡ್ದಾಗ ಕಮೆಂಟ್ ಮಾಡ್ತಾರೆ ಅಂತ ತಕ್ಷಣ ಎದ್ರುಕೊಂಡು ಹಂಗೆ ಪ್ಲೇಟ್ ಚೇಂಜ್ ಮಾಡಿಬಿಡ್ತಾರೆ. ನನಗೆ ಆ ಬುದ್ಧಿ ಇಲ್ಲ. ನನಗೇನು ಕಣ್ಣಲ್ಲಿ ನೋಡಿದ್ದೀನಿ ಅದನ್ನು ಮಾತಾಡ್ತಾ ಇದ್ದೀನಿ. ನನಗೇನು ತೊಂದರೆ ಆಗಿದೆ, ಬೇರೆಯವ್ರಿಗೆ ಮನೆಯಲ್ಲಿ ಏನು ತೊಂದರೆ ಮಾಡಿದ್ದಾನೆ ಅದೆಲ್ಲ ಯಾರೂ ಒಳಗೆ ತೋರಿಸ್ತಾ ಇರಲಿಲ್ಲ. ಅಂದರೆ ಈ ನಡುವೆ ಅವ್ನು ತೊಂದರೆ ಮಾಡೋದು, ಇರಿಟೇಷನ್ ಎಲ್ಲ ನಿಮ್ಮ ಕಣ್ಮುಂದೆ ಇವಾಗ ತೋರಿಸ್ತಾ ಇದ್ದಾರೆ. ಮುಂಚೆ ತೋರಿಸ್ತಾ ಇರಲಿಲ್ಲ. ನಾನು ಅವಾಗಿಂದನೇ ಎತ್ತಿ ಹಿಡಿದಿದ್ದೀನಿ. ತೋರಿಸ್ದೇ ಇದ್ದಾಗಿಂದನೂ ಅವ್ನು ಕೆಟ್ಟವನು, ಕಳ್ತನ ಮಾಡಿದ್ದ, ಅದು ಇದು ಎಲ್ಲ ಕಡೆನೂ ಓಪನ್ ಆಗಿ ಹೇಳಿದ್ದೀನಿ. ನಾನೇನು ಎದುರ್ಕೊಂಬಿಟ್ಟು ಈಗ ಗಿಲ್ಲಿ ಫ್ಯಾನ್ಸ್ ಎಲ್ಲ ಕಮೆಂಟ್ ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಎದುರ್ಕೊಳ್ಳೋ ವ್ಯಕ್ತಿ ಅಲ್ಲ. ನಾನು ಸಿಂಗಲ್ ಮ್ಯಾನ್. ಅವರ 1 ಲಕ್ಷ ಜನ ಬಂದರೂ ನಾನು ಗೆಲ್ತೀನಿ. ಅವ್ರು 1 ಲಕ್ಷ ಜನ ಅವ್ರು ಬರಲಿ, ನಾನೇ ಗೆಲ್ಲೋದು. ವಿತೌಟ್ ಮೇಕಪ್ ವಿಡಿಯೋ ಮಾಡಬೇಡ, ನೋಡಕ್ ಭಯ ಆಗುತ್ತೆ ನನಗೆ. ಪಾಪ. ತಾಯ್ತಾ ಕಟ್ಸ್ಕೊಬಿಡಿ, ತಾಯ್ತಾ. ಅವಾಗ ಯಾವ ಭಯನೂ ಆಗಲ್ಲ ಆಯ್ತಾ? ತಾಯ್ತಾ ಕಟ್ಸ್ಕೊಬಿಡಿ. ಗಿಲ್ಲಿ ಏನೋ ಬಿಗ್ ಬಾಸ್ ಗೆದ್ದ, ಆದ್ರೆ ನನಗೆ ಬೇಜಾರಾಗ್ತಿರೋದು ಅಶ್ವಿನಿ ಆಂಟಿ ಫ್ಯಾನ್ಸ್ ಬಗ್ಗೆ. ಇವತ್ತೇನು ಹೋಗಿ ಬಿಗ್ ಬಾಸ್ ಮನೆ ಮುಂದೆ ಪ್ರತಿಭಟನೆ ಮಾಡ್ತಾರೋ, ಇಲ್ಲ ವಿಧಾನಸೌಧದ ಮುಂದೆ ಉಪವಾಸ ಸತ್ಯಾಗ್ರಹ ಕೂತ್ಕೊಂತಾರೋ ಅಂತ. ಅಶ್ವಿನಿ ಆಂಟಿ ಗೆದ್ದಿಲ್ಲ ಅಂದ್ರೆ ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ಏನೇನೋ ಮಾಡ್ತೀವಿ ಅಂತ ಇದ್ರು. ಪಾಪ ಅಶ್ವಿನಿ ಆಂಟಿ ದುಡ್ಡು ಕೊಟ್ಟು ಸೀಸನ್ ಪೂರ್ತಿ ಬಕೆಟ್ ಹಿಡಿಸ್ಕೊಂಡ್ರು ಉಪಯೋಗ ಆಗ್ಲಿಲ್ಲ.
ಏನ್ ಮಾಡಕ್ಕಾಗುತ್ತೆ. ಫಸ್ಟ್ ಹೋಗ್ಲಿ ಸೆಕೆಂಡ್ ಅಲ್ಲ ಥರ್ಡ್ ಪ್ಲೇಸಿಗೆ ಬಂದು ಕೂತ್ಕೊಂಡವ್ರೆ. ಅಯ್ಯೋ ಅಶ್ವಿನಿ ಆಂಟಿ, ಇದು ಎಂಟರ್ಟೈನ್ಮೆಂಟ್ ಗೇಮು. ನೀವು ಎಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತೀರಾ ಹಂಗೆ ನೀವು ವಿನ್ ಆಗೋದು ನಿರ್ಧಾರ ಆಗುತ್ತೆ. ಹೋಗಿ ಬಕೆಟ್ ಹಿಡಿಯೋಕ್ಕೆ ದುಡ್ಡು ಕೊಟ್ರೆ ಯಾರು ತಾನೇ ಗೆಲ್ಲಿಸ್ತಾರೆ? ಜನ ಗೆಲ್ಲಿಸ್ಬೇಕು. ನನಗೇನಂದ್ರೆ ಇವತ್ತಿಗೂ ಅಷ್ಟೇ, ನಾನ್ ನಮ್ಮ ಅಮ್ಮನ ಜೊತೆ ನಮ್ಮ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಕಂಫರ್ಟೇಬಲ್ ಆಗಿ ನೋಡಕ್ ಆಗಲ್ಲ ಅನ್ನೋ ಸೀನ್ಗಳು ನಾನು ಯಾವ್ದು ಮಾಡಲ್ಲ. ವೆರಿ ಗುಡ್.